ಹಾಯ್ ಹಲೋ ನಮಸ್ಕಾರ ಶ್ರೀಯಾ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಕೂಡ ನಾನು ಇಂಟ್ರೆಸ್ಟಿಂಗ್ ಕಥೆನ ತಗೊಂಡ್ಬಂದಿದ್ದೀನಿ. ಸಾಮಾನ್ಯವಾಗಿ ನೀವೊಂದು ಮಾತು ಕೇಳಿರ್ತೀರ, ಬೆತ್ತಲೆ ಪ್ರಪಂಚದಲ್ಲಿ ಬಟ್ಟೆ ಹಾಕೊಂಡವನ್ಗೆ ಮರ್ಯಾದೆ ಇಲ್ಲ ಅಂತ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಕಂತಿದ್ರೆ ಇವತ್ತಿನ ಈ ಕಥೆನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದು 4 ಜನ ಪಂಡಿತರ ಕತೆ. 4 ಜನ ಪಂಡಿತರು ಕೂಡ ಅತ್ಯುತ್ತಮವಾದಂತಹ ಸ್ನೇಹಿತರಾಗಿರ್ತಾರೆ. ಈ 4ರಲ್ಲಿ 3 ಜನ ತುಂಬಾ ತಿಳ್ಕೊಂಡಿರ್ತಾರೆ, ತುಂಬಾ ವಿದ್ಯಾಭ್ಯಾಸವನ್ನ ಮಾಡಿರ್ತಾರೆ. ಒಬ್ಬ ಪಂಡಿತ ಅಷ್ಟೇನು ವಿದ್ಯಾವಂತನಲ್ಲ, ಆದ್ರೆ ಅವನಿವರೆಲ್ಲರಿಗಿಂತ ಹೇಗೆ ಉತ್ತಮ ಅನ್ನೋದನ್ನ ಈ ಕಥೆಯಿಂದ ನಾವು ತಿಳ್ಕೊಬಹುದು. ಒಮ್ಮೆ ಈ 4 ಜನ ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಇವರು ಹೋಗುವಂತಹ ದಾರಿ ಮಧ್ಯದಲ್ಲಿ ಒಂದು ಕಾಡು ಸಿಗುತ್ತೆ. ಇವರು ಆ ಕಾಡನ್ನ ದಾಟ್ಕೊಂಡು ಹೋಗ್ಬೇಕಾಗಿರುತ್ತೆ. ಹೋಗುವಂತಹ ದಾರಿಯ ಮಧ್ಯದಲ್ಲಿ, ಅಂದ್ರೆ ಕಾಡಿನ ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ದಾರಿ ಮೇಲೆ ಅವರಿಗೆ ಒಂದಷ್ಟು ಮೂಳೆಯ ರಾಶಿ ಕಾಣುತ್ತೆ. ಇದನ್ನ ನೋಡ್ತಿದ್ದ ಹಾಗೇನೆ ಈ 3 ಜನ ಪಂಡಿತರಿಗೆ ಒಂದು ಯೋಚನೆ ಬರುತ್ತೆ. ಅದರಲ್ಲಿ ಮೊದಲನೇ ಪಂಡಿತ ಹೇಳ್ತಾನೆ, ನಾವ್ ಯಾಕೆ ಈ ಮೂಳೆಗಳನ್ನೆಲ್ಲ ಜೋಡಿಸಿ ನಮಗೆ ಗೊತ್ತಿರುವಂತಹ ವಿದ್ಯೆಯನ್ನೆಲ್ಲ ಉಪಯೋಗಿಸಿ ಈ ಮೂಳೆಗೆ ಜೀವವನ್ನ ಬರೆಸಬಾರ್ದು ಅಂತ. ಆಗ 4ನೇ ಪಂಡಿತ ಹೇಳ್ತಾನೆ, ಬೇಡ, ನೀವು ಮಾಡಕ್ ಹೊರಟಿರೋದು ತುಂಬಾ ದೊಡ್ಡ ತಪ್ಪು, ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ. ಈ 3 ಜನ ಪಂಡಿತರು ಈ 4ನೇ ಪಂಡಿತನನ್ನ ನೋಡಿ ನಗೋಕ್ ಶುರು ಮಾಡ್ತಾರೆ. ನಿನಗೆ ನಮಗ್ ಗೊತ್ತಿರುವಷ್ಟು ವಿದ್ಯೆ ಗೊತ್ತಿಲ್ಲ ನೋಡು, ಅದಕ್ಕೆ ಈ ರೀತಿ ಹೇಳ್ತಾ ಇದೀಯಾ, ನಮ್ಮ ಸಾಧನೆಗೆ ನೀನ್ ಅಡ್ಡಿ ಮಾಡ್ತಾ ಇದ್ದೀಯಾ ಅಂತ. ಈ 3 ಜನ ಈ 4ನೇ ಪಂಡಿತನನ್ನ ಬಿಟ್ಟು ಅವರಲ್ಲೇ ಚರ್ಚೆ ಮಾಡಿ ಒಬ್ರೊಬ್ರು ಒಂದೊಂದು ಕೆಲಸವನ್ನ ವಹಿಸ್ಕೊತಾರೆ. ಮೊದಲನೇ ಪಂಡಿತ ಆ ಚದುರಿದಂತಹ ಮೂಳೆಗಳನ್ನೆಲ್ಲ ಜೋಡಿಸಿ ಆ ಮೂಳೆಗೆ ಒಂದು ಆಕಾರವನ್ನ ಕೊಡ್ತಾನೆ. ಅದನ್ನ ಕಂಡಂತಹ 2ನೇ ಪಂಡಿತ, ಈ ಮೂಳೆಯ ಆಕಾರವನ್ನ ಜೋಡಿಸಿರೋ ರೀತಿ ನೋಡಿದ್ರೆ ಇದು ಸಿಂಹದ ಮೂಳೆ ಅಂತ ಅನ್ನಿಸ್ತಿದೆ. ನಾನೊಂದು ಕೆಲಸ ಮಾಡ್ತೀನಿ, ಈಗ ಈ ಸಿಂಹದ ಮೂಳೆಗೆ ಮಾಂಸ ಮತ್ತು ಚರ್ಮವನ್ನ ಹಾಕುವ ಪ್ರಯತ್ನವನ್ನ ನನ್ನ ವಿದ್ಯೆಯಿಂದ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಗೊತ್ತಿರುವಂತಹ ಮಂತ್ರವನ್ನೆಲ್ಲ ಉಪಯೋಗಿಸಿ ಆ ಮೂಳೆಗೆ ಮಾಂಸ ಮತ್ತು ಚರ್ಮವನ್ನ ಕೊಡ್ತಾನೆ. ಈಗ 3ನೇ ಪಂಡಿತನ ಸರದಿ. ಅವನು ಮುಂದೆ ಬಂದು ಜೀವವಿಲ್ಲದ ಸಿಂಹಕ್ಕೆ ಏನ್ ಜೀವವನ್ನ ತುಂಬಬೇಕು. ಆಗ ಸಹ 4ನೇ ಪಂಡಿತ, ಬೇಡ, ನೀವು ಮಾಡೋಕ್ ಹೊರಟಿರೋದು ತುಂಬಾ ದೊಡ್ಡ ತಪ್ಪು, ಮುಂದೆ ಇದರ ಪರಿಣಾಮ ತುಂಬಾ ಕೆಟ್ಟದಾಗಿರ್ಬೋದು, ಇದು ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ತಾರೆ. ಮತ್ತೆ ಈ 3 ಈ 4ನೇ ಪಂಡಿತನನ್ನ ನೋಡಿ ನಗೋಕ್ ಶುರು ಮಾಡ್ತಾರೆ. ಇದೆಲ್ಲ ನಿನಗ್ ಬರ್ದೇ ಇರೋದ್ರಿಂದಾನೆ ನೀನು ನಾವು ಮಾಡೋಕ್ ಹೊರಟಿರೋ ಕೆಲ್ಸಕ್ಕೆ ಅಡ್ಡಿ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಆಗ 4ನೇ ಪಂಡಿತ ವಿಧಿ ಇಲ್ಲದೆ, ಸರಿ, ನೀವು ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಒಂದ್ ಕೆಲ್ಸ ಮಾಡಿ, ನಾನು ಇಲ್ಲೇ ಇರೋ ಒಂದು ಮರವನ್ನ ಏರ್ತೀನಿ, ನಾನ್ ಮರ ಹತ್ತಿದ ಮೇಲೆ ನೀವು ನಿಮ್ಮ ಕೆಲಸವನ್ನ ಮುಂದುವರಿಸಿ ಅಂತ ಹೇಳ್ತಾರೆ. ಹಾಗೆ 4ನೇ ಪಂಡಿತ ಮರ ಏರುವವರೆಗೂ ಕೂಡ ಈ 3 ಜನ ಕಾದು 4ನೇ ಪಂಡಿತ ಮರವನ್ನೇರಿದ ನಂತರ 3ನೇ ಪಂಡಿತ ಆ ಜೀವವಿಲ್ಲದೆ ಬಿದ್ದಿದ್ದಂತಹ ಸಿಂಹದ ದೇಹಕ್ಕೆ ತನಗೆ ಗೊತ್ತಿರುವಂತಹ ಮಂತ್ರವನ್ನೆಲ್ಲ ಉಪಯೋಗಿಸಿ ಜೀವ ಕೊಡ್ತಾನೆ. ಒಮ್ಮೆಲೆ ಸತ್ತು ಬಿದ್ದಿದ್ದಂತಹ ಸಿಂಹಕ್ಕೆ ಜೀವ ಬರುತ್ತೆ. ಈ 3 ಜನಕ್ಕೆ ತುಂಬಾ ಖುಷಿ ಆಗತ್ತೆ. ನೋಡಿದ್ರ, ನಾವು ಪಟ್ಟಂತಹ ಕಷ್ಟಕ್ಕೂ ಪ್ರತಿಫಲ ಸಿಕ್ಕಿದೆ, ನಾವೆಂತ ಶ್ರೇಷ್ಠ ಪಂಡಿತರು, ಜೀವ ಇಲ್ಲದೆ ಕೇವಲ ಮೂಳೆಯಾಗಿ ಬಿದ್ದಿದ್ದಂತಹ ಒಂದು ಪ್ರಾಣಿಗೆ ನಾವು ಜೀವವನ್ನೇ ಕೊಟ್ಟಿದ್ದೇವೆ ಅಂತ ತುಂಬಾ ಹೆಮ್ಮೆಯಿಂದ ಒಬ್ರನ್ನೊಬ್ರು ನೋಡ್ಕೋತಾ ಇರ್ತಾರೆ. ಕ್ಷಣ ಮಾತ್ರದಲ್ಲಿ ಜೀವ ಬಂದಂತ ಸಿಂಹಕ್ಕೆ ಒಮ್ಮೆಲೆ ಹಸಿವಾಗೋದಕ್ಕೆ ಶುರು ಆಗುತ್ತೆ. ಸಿಂಹ ಅಂದ್ಮೇಲೆ ಬೇಟೆ ಆಡದೆ ಬಿಡುತ್ತಾ? ಕಣ್ಣೆದ್ರೆ ಅದಕ್ಕೋಸ್ಕರ ಅಂತಾನೆ 3 ಬೇಟೆ ಇದೆ ಅನ್ನೋ ರೀತಿಯಲ್ಲಿ ಸಿಂಹ ಒಮ್ಮೆಲೆ ಆ 3ರ ಮೇಲೆ ಎರಗಿ ಅವರನ್ನ ಬೇಟೆಯಾಡಿ ಬಿಡುತ್ತೆ. ಒಂದೇ ಕ್ಷಣದಲ್ಲಿ 3 ಜನ ಪಂಡಿತರು ತಮ್ಮ ಜೀವವನ್ನೇ ಕಳ್ಕೊತಾರೆ. ಸಿಂಹ ತನಗೆ ಬೇಕಾದಷ್ಟು ತಿಂದು ಅಲ್ಲಿಂದ ದಟ್ಟ ಕಾಡಿನೊಳಗೆ ಹೊರಟೋಗುತ್ತೆ. ಇಂತಹ ಒಂದು ಭೀಕರವಾದ ದೃಶ್ಯವನ್ನ ಅಸಹಾಯಕನಾಗಿ 4ನೇ ಪಂಡಿತ ಮರದ ಮೇಲಿಂದ ನೋಡ್ತಾ ಇರ್ತಾನೆ. ಸಿಂಹ ತನ್ನ ಬೇಟೆಯನ್ನ ಮುಗಿಸಿ ದಟ್ಟ ಕಾಡಿನೊಳಗೆ ಹೋದ ನಂತರ ಆತ ಕೆಳಗೆ ಬರ್ತಾನೆ. ಬಂದೇನು ಪ್ರಯೋಜನ? ಆತ ಹೇಳಿದ ಮಾತನ್ನ ಈ 3 ಕೇಳಿದಿದ್ರೆ 4 ಜನ ಸಂತೋಷದಿಂದಲೇ ತಮ್ಮ ಪ್ರಯಾಣವನ್ನ ಮುಂದುವರಿಸಬಹುದು. ಆದ್ರೆ ಈಗ ಈ 3 ಪಂಡಿತರ ದೇಹದ ಮುಂದೆ ಈ 4ನೇ ಪಂಡಿತ ಕೂತು ಮರುಗ್ತಾ ಇರ್ತಾನೆ. ಬೇರೇನು ಮಾಡುವುದಕ್ಕಾಗದೆ ಆತ ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ. ಸ್ನೇಹಿತರೆ, ಇದು ಪಂಚತಂತ್ರದ ಒಂದು ಕತೆ. ಈ ಕಥೆಯನ್ನ ಕೇಳಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು?
ನಮ್ಮ ಸುತ್ತಮುತ್ತ ಕೂಡ ಇಂತಹ ದಡ್ಡ ಬುದ್ಧಿವಂತ ಪಂಡಿತರಿರ್ತಾರೆ. ಅವರಿಗೆ ಅವ್ರು ಮಾಡ್ತಿರೋ ಕೆಲ್ಸಾನೇ ಸರಿ ಅನ್ನುವಂತ ಒಂದು ಮನೋಭಾವ ಇರುತ್ತೆ. ನಮಗೆ ಅವ್ರು ಮಾಡ್ತಿರೋದು ತಪ್ಪು ಅಥವಾ ಅವ್ರು ಹೊರಟಿರೋ ಕೆಲಸದಿಂದ ಮುಂದೆ ಏನೋ ಒಂದು ದುಷ್ಪರಿಣಾಮ ಆಗತ್ತೆ ಅಂತ ಗೊತ್ತಿರುತ್ತೆ. ಆದರೆ ನಾವು ಹೇಳುವಂತಹ ಮಾತನ್ನ ಕೇಳೋದಕ್ಕೆ ಅವರು ತಯಾರಿಲ್ಲ ಅಂತ ಆದಾಗ ಅದನ್ನ ಅವರಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡೋ ಬದಲು ಸುಮ್ಮನಿರೋದೇ ವಾಸಿ. ಅದಕ್ಕೆ ನಾನು ಕತೆ ಮೊದಲಲ್ಲೇ ಹೇಳಿದ್ದು, ಬೆತ್ತಲಿರೋ ಪ್ರಪಂಚದಲ್ಲಿ ಬಟ್ಟೆ ಹಾಕೊಂಡವನ್ಗೆ ಮರ್ಯಾದೆ ಇಲ್ಲ ಅಂತ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ಕಥೆಯನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಮರಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕಥೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನೋಂತಹ ಉತ್ಸಾಹವನ್ನ ಕೊಡುತ್ತೆ. ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.